ಭಾರತದ ಹಾಲಿ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಉತ್ತರ ಜ್ಞಾನೇಶ್ ಕುಮಾರ್ ರವರು. ಭಾರತದ ರಿಸರ್ವ್ ಬ್ಯಾಂಕ್ ಅಥವಾ RBIನ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಸಂಜಯ್ ಮಲ್ಹೋತ್ರಾ ರವರು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSCಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅಜಯ್ ಕುಮಾರ್. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರಾನ ನೂತನ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಪರಾಗ್ ಜೈನ್. ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷರು ಮತ್ತು CEO ಯಾರು? ಉತ್ತರ ಸತೀಶ್ ಕುಮಾರ್. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRCಯ ಹೊಸ ಅಧ್ಯಕ್ಷರು ಯಾರು? ಉತ್ತರ ಜಸ್ಟಿಸ್ V ಸುಬ್ರಮಣಿಯನ್. CRPFನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಜ್ಞಾನೇಂದ್ರ ಪ್ರತಾಪ್ ಸಿಂಗ್. ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ CJA ಯಾರು? ಉತ್ತರ TCA ಕಲ್ಯಾಣಿ. ಆಧಾರ್ ಸಂಸ್ಥೆಯ ನೂತನ CEO ಯಾರು? ಉತ್ತರ ಸೌರಭ್ ವಿಜಯ್. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಇದರ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅಮಿತ್ ಗರ್ಗ್. ಸಶಸ್ತ್ರ ಸೀಮಾ ಬಲ್ ಇದರ ನೂತನ ಮಹಾನಿರ್ದೇಶಕರು ಯಾರು? ಉತ್ತರ ಸಂಜಯ್ ಸಿಂಘಾಲ್. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ MD ಮತ್ತು CEO ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಕಲ್ಯಾಣ್ ಕುಮಾರ್. ಭಾರತೀಯ ಬ್ಯಾಂಕುಗಳ ಸಂಘದ ನೂತನ ಅಧ್ಯಕ್ಷರು ಯಾರು? ಉತ್ತರ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿಯವರು. ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ BCAS ಇದರ ನೂತನ ಮಹಾನಿರ್ದೇಶಕರು ಯಾರು? ಉತ್ತರ ರಾಜೇಶ್ ನಿರ್ವಾಣ್. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಖನಾದ್ ದಾಸ್ರವರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಇದರ ನೂತನ ಮಹಾನಿರ್ದೇಶಕರು ಯಾರು? ಉತ್ತರ ಡಾಕ್ಟರ್ ಮಾಂಗಿ ಲಾಲ್ ಜಾಟ್. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ NCC ಇದರ 35ನೇ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಲೆಫ್ಟಿನೆಂಟ್ ಜನರಲ್ ವೀರೇಂದ್ರ ವ್ಯಾಟ್ಸ್ ರವರು. ಭಾರತೀಯ ನೌಕಾಪಡೆಯ 47ನೇ ಉಪಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಸಂಜಯ್ ವತ್ಸಾಯನ್. ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ASCI ಇದರ ಹೊಸ ಅಧ್ಯಕ್ಷರು ಯಾರು? ಉತ್ತರ ಸುಧಾಂಶು ವತ್ಸ್. PFRDA ಇದರ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ? ಉತ್ತರ ಶಿವಸುಬ್ರಹ್ಮಣ್ಯಂ ರಾಮನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಶಕ್ತಿಕಾಂತ್ ದಾಸ್ ರವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಗೊಂಡಿದ್ದಾರೆ? ಉತ್ತರ ನಿಧಿ ತಿವಾರಿಯವರು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದರ ಕಾರ್ಯಾಂಗ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಉರ್ಜಿತ್ ಪಟೇಲ್ ರವರು. ಅಥ್ಲೆಟಿಕ್ಸ್ ಫೌಂಡೇಶನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು? ಉತ್ತರ ಬಹದ್ದೂರ್ ಸಿಂಗ್ ಸಾಗು. ಫರ್ಟಿಲೈಸರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು? ಉತ್ತರ S ಸುಬ್ರಮಣಿಯನ್. ಜಾರ್ಖಂಡ್ ಪ್ರವಾಸೋದ್ಯಮದ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ಆಯ್ಕೆಗೊಂಡಿದ್ದಾರೆ? ಉತ್ತರ ಮಹೇಂದ್ರ ಸಿಂಗ್ ಧೋನಿ. UNFPA ಇಂಡಿಯಾದ ಲಿಂಗ ಸಮಾನತೆಯ ಗೌರವಾನ್ವಿತ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಕೃತಿ ಸನನ್.
ರಕ್ಷಣಾ ಲೆಕ್ಕಪತ್ರಗಳ ಮಹಾನಿಯಂತ್ರಕರ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅನುಗ್ರಹ ನಾರಾಯಣ್ ದಾಸ್. ಮಣಿಪುರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ ಜಸ್ಟಿಸ್ ಎಂ ಸುಂದರ್. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಉತ್ತರ ಜಸ್ಟಿಸ್ ಸೂರ್ಯಕಾಂತ್ ರವರು. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದರ ಅಧ್ಯಕ್ಷರಾಗಿ ಯಾರು ಮುಂದುವರೆದಿದ್ದಾರೆ? ಉತ್ತರ ಮೀನೇಶ್ ಶಾ. ಫಿಕ್ಕಿ FICCI ಇದರ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅನಂತ್ ಗೋಯಂಕಾ. ಭಾರತೀಯ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಕೆ ಸಂಜಯ್ ಮೂರ್ತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು? ಉತ್ತರ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿಯವರು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇದರ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ರವಿ ಅಗರ್ವಾಲ್. ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಡಾಕ್ಟರ್ ವಿ ನಾರಾಯಣ್ ರವರು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದರ ನೂತನ ಅಧ್ಯಕ್ಷರು ಯಾರು? ಉತ್ತರ ರಾಜೇಶ್ ಕುಮಾರ್ ಸಿಂಗ್ ರವರು. ಭಾರತೀಯ ಭದ್ರತೆ ಮತ್ತು ವಿನಿಮಯ ಮಂಡಳಿ ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಉತ್ತರ ಮಾಧವಿ ಪುರಿ ಬುಚ್. ನಾಬಾರ್ಡ್ ಸಂಸ್ಥೆಯ ನೂತನ ಅಧ್ಯಕ್ಷರು ಯಾರು? ಉತ್ತರ KV ಶಾಜಿಯವರು. CIDBI ಇದರ ನೂತನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು? ಉತ್ತರ ಮನೋಜ್ ಮಿತ್ತಲ್ ರವರು. ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರು ಯಾರು? ಉತ್ತರ ಅನಿಲ್ ಕುಮಾರ್ ಲಹೋಟಿಯವರು. ಈಗಿನ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರು? ಉತ್ತರ R ವೆಂಕಟರಮಣಿಯವರು. ಈಗಿನ ಸಾಲಿಟರಿ ಜನರಲ್ ಆಫ್ ಇಂಡಿಯಾ ಯಾರು? ಉತ್ತರ ತುಷಾರ್ ಮೆಹ್ತಾ ಅವರು. ಭಾರತೀಯ ಭೂಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರು? ಉತ್ತರ ಜನರಲ್ ಧೀರಜ್ ಸೇಠ್ ರವರು. ಭಾರತೀಯ ನೌಕಾಪಡೆಯ ಪ್ರಸ್ತುತ ಮುಖ್ಯಸ್ಥರು ಯಾರು? ಉತ್ತರ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ರವರು. ಭಾರತೀಯ ವಾಯುಪಡೆಯ ಈಗಿನ ಮುಖ್ಯಸ್ಥರು ಯಾರು? ಉತ್ತರ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ರವರು. ಮುಖ್ಯ ರಕ್ಷಣಾ ಸಿಬ್ಬಂದಿ CDS ಈಗಿನ CDS ಯಾರು? ಉತ್ತರ ಜನರಲ್ NS ರಾಜಸುಬ್ರಹ್ಮಣಿಯವರು. ನೀತಿ ಆಯೋಗದ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು? ಉತ್ತರ ಅನುರಾಗ್ ಜೈನ್ ರವರು. ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ಉತ್ತರ ಅಶೋಕ್ ಕುಮಾರ್ ಲಾಹಿರಿಯವರು. 16ನೇ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ ಅರವಿಂದ್ ಪನಗರಿಯರವರು.